ಹಾಂ ಇಲ್ಲೊಂದು ಈ ಸಮದಲ್ಲಿ ಒಳ್ಳೆ ಆಸ್ಕಲ್ನಂಗೆ ಐತಿ. ಅವತ್ತ ನಮ್ಮೂರಲ್ಲಿ ಒಂದು ಮದ್ವೆ, ನಮ್ಮ ಹೆಂಗಸರು ಬಂದ್ಬಿಟ್ಟಿದ್ರು ಆಡು ಮೇಯ್ಸಕ್ಕೆ. ಹುಡುಗರೆಲ್ಲ ಈ ಫಾರೆಸ್ಟ್ ಇದ್ರೊಳಗೆ ಬಿಡ್ತಾರಲ್ಲ, ಹೌದೌದು. ಅವತ್ತು ಫಾರೆಸ್ಟ್ ಬಂದಲ್ಲ ಅಂದರೆ ಇದ್ರೊಳಗೆ ಕೂಡ್ಬಿಟ್ಟು ಅವರೆಲ್ಲ ಮಲ್ಟಿ ಮೇಲೆ ಕೂತಾರೆ. ಮಾಮಾರಿ ಮೆಣೆ ಅಲ್ವ ಇದು? ಮೆಣೆ. ಹೌದು, ಮೆಣೆ ಅಂದ್ರೆ ಭಯಂಕರ ಮೆಣೆ. ಹೌದೌದು. 4 ಆಡು ಸಾಯಿಸ್ಬಿಟ್ಟಿತ್ತು. 4 ಆಡು? 4 ಒಂದೇ ದಿವಸ ಚಿರ್ತಿ ಸಾಯಿಸಿ ಅಲ್ಲೇ ಮೆಣೆ ಒಳಗೆ ಬಿಟ್ಟೈತಿ. ರಕ್ತ ಕುಡಿಯೋದು ಬಿಡೋದು ಹಂಗೆ. ಆಮೇಲೆ ಲಾಸ್ಟಿಗೆ ಒಂದು ಹೊತ್ಕೊಂಡು ಹಿಂಗೆ ಮ್ಯಾಕ್ ಹೋಗಿ ಬಂತಲ್ಲ, ಆಗ ನೋಡಿದ್ದಾರೆ, ಕೂಗಾಡಿದ್ದಾರೆ, ಅದು ಬಿಟ್ಟು ಹೋಯ್ತು. ನಾನೇನು ಮಾಡಿದೆ, ಬೆಳಗಿನ ಸರಿ ನಮ್ಮ ನಾಯಿದ್ದು 4 ಹಿಡ್ದೈತಿ, 4 ತಿಂದ್ರಕ್ಕಲ್ಲ, ಹಂಗೆ ಬಿಟ್ಟಿರ್ತೈತಿ ನೋಡೋಣ ಅಂದೆ. ಈ ಕಡೆ ಸೆತ್ತಿ ನಾಯಿ ಕರ್ಕ ಬಂದು ಅದು ತಿಂದುಬಿಟ್ಟು ಕಲ್ಲು ಮೇಲೆ ಆಸ್ತರ ಮಂಗಿಬಿಟ್ಟೈತಿ. ಇನ್ನು ಬೆಳಗ್ಗೆ 7 ಗಂಟೆಗೆ ಇಷ್ಟೇ ದೂರ ಕಂಡ್ರಿ, ಆ ಬುತ್ತಿಗೂ ನನಗೂ ಅದಕ್ಕೂ ಇದಕ್ಕೂ ಇಷ್ಟೇ ದೂರ. ಈ ನಾಯಿ ನನ್ನ ಹಿಂದ್ಗಡೆ ಬರ್ತಾ ಇದ್ದಲ್ಲ, ಈ ನಾಯಿ ಜಾತಿ ನಂಗೆ ಗೊತ್ತಲ್ಲ, ಅದನ್ನೇ ಮೂಚ್ ನೋಡ್ಕೆ ಬರೋದು. ಅಷ್ಟು ದೂರದಲ್ಲಿ ಬರ್ತಾ ಇದ್ದು ನನ್ನ ಬಡ್ಡಿಗೆ ಬಂದು ಅದು ನೋಡ್ಬಿಟ್ಟು ಗೌ ಒಂದು ನಾಯಿ. ನಾನು ಅತ್ಲೆ ಗಮನಿಸ್ಲಿಲ್ಲ ಅದ್ರ ಕಡೆಗೆ. ನಾನು ಇತ್ಲೆಗೆ ಎಲ್ಲಿ ಕಾಗೆ ಎಲ್ಲಿ ಹಾರಾಡ್ತಿದ್ದಾವೆ ಅಂತೇಳಿ ಇತ್ಲೆಗೆ ಗಮನ ಇಟ್ಕೆ ಬರ್ತಾ ಇದ್ದೀನಿ. ಕೈಲೊಂದು ಮೊಚ್ಚಿ ಹಿಡ್ಕೊಂಡಿದ್ದೆ. ಆಮೇಲೆ ಅಣ್ಣ ಹೇಳಬಾರ್ದು ಕತೆ, ನಾಯಿ ಮಕ್ಕ ನೋಡ್ತಿದ್ದಂಗೆ ಅಂದದ್ದೇ ನಿಂತ್ಕೊಬಿಡ್ತು ಏಟ್ ಹತ್ರ. ನೋಡಿಬಿಟ್ಟೆ ಚಡ್ಡಿ ಒಳಗೆ ಹುಚ್ಚೆ ಉಯ್ಕೊಬಿಟ್ಟೆ. ಅದು ಅಬ್ಬರ್ಸ್ಕೊಂಡು ನಿಂತ್ಕೊಂಡಕ್ಕೆ ತಿರುಗಿ ನೋಡ್ತೀನಿ, ಅದು ಅಬ್ಬರ್ಸ್ಕೊಂಡು ನಿಂತ್ಕೊಂತಲ್ಲ, ತಿರುಗಿ ನೋಡ್ತೀನಿ, ನಾಯಿ ಇಲ್ಲವೇ ಇಲ್ಲ. ಬರ್ರ ಹೊಡೆದವ ನಾಯಿ ಹಿಂದಕ್ಕೆ. ಅಲ್ಲಿ ಮ್ಯಾಕ್ ಹತ್ತಿ ನೋಡ್ತೀನಿ, ಹೊಲ್ದ ಬೈಲಿಗೆ ಹೋಗಿ ಬಗಳ್ತಿದ್ದಾವೆ ಅಲ್ಲಿ ಕೆಳಗೆ. ಆಮೇಲೆ ಚಿರತೆ ಇಲ್ಲೇ ಇತ್ತು. ಆಮೇಲೆ ಅವನು ಮಟನ್ನ ಕ್ಯಾಯ ಹಿಡ್ಕೊಂಡು ತಿಂದಿದ್ರು ಪರವಾಗಿಲ್ಲ. ಮಿಸ್ಸಾಗಿ ಎಲ್ಲಾರ ನಾನು ಆ ಮೆಣವಳಿಗೆ ನುಗ್ಗನ ಆ ಗಾಬರಿಲೆಲ್ಲಾರ ಹಿಂದ್ಗಡೆಗೆ ಬಂದು ಏನಾರ ಮಾಡಾಯ್ತು ಅಂದೆ. ಅಲ್ಲಿಂದ ಹತ್ರ ಸುಮ್ಮನೆ ಬಿಟ್ಟು ನಡೀತಾ ಇದ್ದೆ ಮನೆಗೆ. ಹುಡುಕ್ಲೇ ಇಲ್ಲ. ಮತ್ತೆ ಆ ನೋಡಿ ಗಬ್ಬರಿಸ್ಕೊಂಡು ಎದ್ದು ನಿಂತ್ಕೊಬಿಟ್ರು. ಭಯ ಆಗ್ಬಿಡ್ತು ನನಗೆ. ಒಬ್ಬನೇ 6:15 ಬಂದೀನಿ, ಇನ್ನು ಜನ ಗುಡ್ಡದ ಕಡೆ ಯಾರೂ ಇಲ್ಲ. 6:15 ಒಬ್ಬನೇ ಬಂದೀನಿ. ಭಯ ಆಗ್ಬಿಡ್ತು. ಆಗ ಹೋಗ್ಬಿಟ್ಟೆ ಬಿಟ್ಟು ನೋಡ್ಲೇ ಇಲ್ಲ.